ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಭಾರತ ಮತ್ತು ಅಮೆರಿಕಾದ ನಡುವೆ ಒಂದು ದೊಡ್ಡ ಮಟ್ಟದ ಒಪ್ಪಂದ ಆಗ್ತಾ ಇದೆ. ಅದು ಕೂಡ ವ್ಯಾಪಾರದ ಒಪ್ಪಂದ. ಆದರೆ ಈ ಒಂದು ಒಪ್ಪಂದದ ಬಗ್ಗೆ ಕಾಂಗ್ರೆಸ್ ನಾಯಕರೀಗ ಮತ್ತೆ ಟೀಕೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಏನು ಹೇಳ್ತಾ ಇದ್ದಾರೆ, ಅವರು ಅಮೆರಿಕದ ಅಧ್ಯಕ್ಷನ ಮುಂದೆ ಮಂಡಿ ಊರಿದ್ದಾರೆ, ತಲೆ ಬಗ್ಸಿದ್ದಾರೆ. ಈ ಒಪ್ಪಂದದ ವಿಚಾರವಾಗಿ ಕೇಳ್ತಾ ಇರುವಂಥ ಮಾತುಗಳು. ಹಾಗಾದರೆ ನಿಜಕ್ಕೂ ಕೂಡ ಮೋದಿಯವರು ತಲೆ ಬಗ್ಸಿದ್ರ, ಮಂಡಿ ಊರಿದ್ರ? ಟೀಕೆ ಮಾಡ್ತಾ ಇದ್ದಾರೆ. 72 ಕೋಟಿ ರೈತರ ಪಾಲಿಗೆ ಇದು ಮರಣ ಶಾಸನ ಆಗುತ್ತೆ ಈ ಒಪ್ಪಂದ ಅಂತ. ಈ ರೀತಿಯಾದಂತಹ ಒಂದು ಭಯಾನಕ ಅಂಶವನ್ನು ಹೇಳ್ತಾ ಇರುವಂಥದ್ದು ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದ CM ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರನ್ನು ಪ್ರತಿ ಬಾರಿಯೂ ಕೂಡ ಟೀಕೆ ಮಾಡ್ತಾ ಇರ್ತಾರೆ ಕೆಲವೊಂದು ವಿಚಾರದಲ್ಲಿ. ಈಗ ಈ ಒಪ್ಪಂದದ ವಿಚಾರವಾಗಿಯೂ ಕೂಡ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ಈ ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದ ಏನಿದೆ, ಅದು ನಿಜಕ್ಕೂ ಕೂಡ ಸ್ವಾಗತ ಮಾಡುವಂತಹ ಒಂದು ಒಪ್ಪಂದ ಅಲ್ಲ. ಮೋದಿಯವರು ಒಪ್ಕೊಂಡಿದ್ದಾರೆ ಅಂತಂದರೆ ಅದು ಅಮೆರಿಕಕ್ಕೆ ಸಂಪೂರ್ಣವಾಗಿ ಅವರು ತಲೆಬಾಗಿದ್ದಾರೆ ಅಂತ ಅರ್ಥ, ಶರಣಾಗಿದ್ದಾರೆ ಅಂತ ಅರ್ಥ. ನೋಡಿ, ಮುಂದಿನ ದಿನಗಳಲ್ಲಿ ಈ ವ್ಯಾಪಾರ ಒಪ್ಪಂದ ಯಾವ ರೀತಿಯಾಗಿ ದೇಶದ ಜನತೆ ಮೇಲೆ ಪರಿಣಾಮ ಬೀರುತ್ತೆ, ಒಂದು ಒಪ್ಪಂದ ಎಷ್ಟು ಜನ ರೈತರಿಗೆ ತೊಂದರೆಯನ್ನು ಕೊಡುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ ಅಂತ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಈ ವಿಚಾರವಾಗಿ ಒಂದು ಒಪ್ಪಂದ ಏನಿದೆ ಅದು 140 ಕೋಟಿ ಭಾರತೀಯರಿಗೆ, ಅದರಲ್ಲಿಯೂ ಕೂಡ ಮುಖ್ಯವಾಗಿ ದೇಶದ 72 ಕೋಟಿ ರೈತರ ಪಾಲಿಗೆ ಒಂದು ದೊಡ್ಡ ಮಟ್ಟದ ಮರಣ ಶಾಸನ ಆಗಿ ಬದಲಾಗಲಿದೆ. ಇದು ಖಂಡಿತವಾಗಿಯೂ ಸತ್ಯ ಅಂತ ಸಿದ್ದರಾಮಯ್ಯ ಕಿಡಿಕಾರ್ತಾ ಇದ್ದಾರೆ ಮೋದಿ ಸರ್ಕಾರದ ವಿರುದ್ಧ ಮತ್ತು ಮೋದಿಯವರ ವಿರುದ್ಧ. ನಮ್ಮ ದೇಶ ಆರ್ಥಿಕವಾಗಿ ಬೆಳೀತಾ ಇದೆ ಅಂತ ಹೇಳ್ತೀರಿ, ಆದರೆ ಈ ರೀತಿಯಾಗಿ ಯಾಕೆ ಬೇರೊಂದು ದೇಶದ ಮುಂದೆ ನೀವು ಸಂಪೂರ್ಣವಾಗಿ ಮಂಡಿ ಊರುವಂತಹ, ತಲೆ ಬಗ್ಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಎರಡು ದೇಶಗಳ ನಡುವಿನ ಸಂಬಂಧಗಳು ಯಾವ ರೀತಿಯಾಗಿರಬೇಕು ಅಂತಂದರೆ ಸಮಾನತೆಯಿಂದ ಇರಬೇಕು, ಪರಸ್ಪರ ಗೌರವದಿಂದ ಇರಬೇಕು, ಗೌರವದ ಒಂದು ಬುನಾದಿಯ ಮೇಲೆ ನಿಂತಿರಬೇಕಾಗುತ್ತೆ. ಅದರ ಮೇಲೆ ಸ್ಥಾಪನೆ ಆದರೆ ಮಾತ್ರ ಅದು ಸರಿಯಾದ ರೀತಿಯಾದಂಥ ಒಂದು ಒಪ್ಪಂದ ಆಗುತ್ತೆ. ಆದರೆ ಈ ಒಪ್ಪಂದ ಯಾವ ರೀತಿಯಾಗಿದೆ, ಒತ್ತಡದ ಮೇಲೆ, ಬೆದರಿಕೆ ಮೇಲೆ ಮತ್ತು ಏಕಪಕ್ಷೀಯ ನೀತಿಯ ಮೇಲೆ ಇದು ನಿರ್ಧಾರ ಆಗಿದೆ. ಈ ರೀತಿಯ ನಿರ್ಧಾರ ಸರಿಯಲ್ಲ. ಯಾರೂ ಕೂಡ ಈ ರೀತಿಯಾದಂತಹ ಒಂದು ಒತ್ತಡವನ್ನು ಹೇರಬಾರದು. ಆದರೆ ಭಾರತ ಮತ್ತು ಅಮೆರಿಕಾದ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದ ಇದೆ. ನಿಜಕ್ಕೂ ಕೂಡ ಈಗ ಕಾರ್ಯರೂಪಕ್ಕೆ ಏನಾದರೂ ಬಂದಿದ್ದೇ ಆದರೆ ಅದು ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ, ಅದು ರೈತರ ಮೇಲೆ. ಇದನ್ನು ನಾವು ಗಮನಿಸಬೇಕಾಗಿದೆ. ದೇಶದ ಜನ ಎಚ್ಚೆತ್ತುಕೊಳ್ಳಬೇಕು, ರಾಜ್ಯದ ಜನ ಕೂಡ ಇದನ್ನು ಗಮನಿಸಬೇಕು ಅಂತ ಸಿದ್ದರಾಮಯ್ಯ ಅವರು ಒತ್ತಿ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ. ಹಾಗಾದರೆ ಮೋದಿಯವರ ವಿಚಾರವಾಗಿ ನಾವು ನೋಡೋದಾದರೆ ಅದರಿಂದ ಉಪಯೋಗ ಆಗುತ್ತೆ, ಟ್ಯಾಕ್ಸ್ ಪರ್ಸೆಂಟೇಜ್ ಏನಿದೆ ಅದು ಕಡಿಮೆ ಆಗುತ್ತೆ, ಅದರಿಂದ ಆದಾಯ ಜಾಸ್ತಿ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯವರು ಯಾಕೆ ಇದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ? ಅಲ್ಲಿ ಅವರು ಹೇಳ್ತಾ ಇದ್ರು ಇದು ರೈತರಿಗೆ ಉಪಯೋಗ ಆಗುವಂಥದ್ದು, ಕೃಷಿ ಕ್ಷೇತ್ರಕ್ಕೆ ಉಪಯೋಗ ಆಗುವಂಥದ್ದು, ಜವಳಿ ಇಲಾಖೆಗೆ ಮತ್ತು ಬೇರೆ ಬೇರೆ ಇಲಾಖೆಗೆ ಇರಿದೆ ಅದಕ್ಕೆ ಉಪಯೋಗ ಆಗುವಂಥದ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸಿದ್ದರಾಮಯ್ಯವರು ಈ ರೀತಿಯಾಗಿ ಹೇಳಿ ರೈತರನ್ನು, ದೇಶದ ಒಂದು ಜನತೆಯನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ನೋಡಿ, ಏನಾಗ್ತಾ ಇದೆ ಅಂದರೆ ಪರ್ಸೆಂಟೇಜ್ ವಿಚಾರವಾಗಿ ಒಪ್ಪಂದ ಆಗ್ತಾ ಇದೆ. ರಷ್ಯಾದಿಂದ ತೈಲವನ್ನು ನಾವು ಖರೀದಿಸ್ತಾ ಇದ್ವಿ, ಭಾರತ ಆ ರೀತಿ ಮಾಡಿದ್ದಕ್ಕೆ ಅಮೆರಿಕಾಗೆ ಕೋಪ ಬಂತು. ಇದನ್ನು ಮಣಿಸುವ ಒಂದು ಉದ್ದೇಶದಿಂದಾನೇ ಭಾರತೀಯರ ಒಂದು ಕೆಲವೊಂದು ವಿಚಾರಗಳ ಮೇಲೆ ಮತ್ತು ವ್ಯಾಪಾರಗಳ ಮೇಲೆ, ಸರಕುಗಳ ಮೇಲಿನ ಒಂದು ಸುಂಕವನ್ನು ಏನು ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಮಾಡುತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ. ಏರಿಸಿದಾಗ ಸಾಕಷ್ಟು ಟೀಕೆಗಳು ಬಂದಿದ್ದು ಈ ವಿಚಾರವಾಗಿ. ಈಗ ಅದನ್ನು 50% ಅಥವಾ 25% 18% ಇಳಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮತ್ತು ಟ್ರಂಪ್ ಅವರ ನಿರ್ಧಾರದಿಂದ ಬದಲಾವಣೆ ಆಗಿದ್ದು ಹೇಗೆ? ಪ್ರಧಾನಿ ಮೋದಿಯವರು ಅವರನ್ನು ಹೇಗೆ ಒಪ್ಪಿಸಿದ್ರು ಈ ಒಂದು ವಿಚಾರವಾಗಿ? ಯಾಕಂದರೆ ಟ್ರಂಪು ಅಷ್ಟು ಬೇಗವಾಗಿ ಕೆಲವೊಂದು ವಿಚಾರಗಳನ್ನು ಒಪ್ಕೊಳ್ಳೋದಿಲ್ಲ. ಆದರೆ ಮೋದಿಯವರ ಮಾತಿನಿಂದ ಒಪ್ಕೊಂಡ್ರು, ಭಾರತ ದೇಶದ ಒಂದು ಶಕ್ತಿಯನ್ನು ನೋಡಿ ಒಪ್ಕೊಂಡ್ರು, ಅಥವಾ ಮೋದಿಯವರ ಆಡಳಿತವನ್ನು ನೋಡಿ ಒಪ್ಕೊಂಡ್ರೂ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಮಾತಾಡ್ತಾ ಇರುವಂಥದ್ದು ಏನು ಅಂತಂದರೆ ಅವರಿಗೆ ತಲೆಬಾಗಿ ಶರಣ ಆಗಿದ್ದಾರೆ, ಒತ್ತಡದಿಂದ ಮಣಿದಿದ್ದಾರೆ, ಅಥವಾ ಅವರೇ ಒತ್ತಡವನ್ನು ಹಾಕಿರೋದ್ರಿಂದ ಈ ಒಪ್ಪಂದ ಆಗಿದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಭಾರತಕ್ಕೆ ಒಂದು ದೊಡ್ಡ ಅಪಾಯ ಕಾಯ್ತಾ ಇದೆ ಈ ಒಂದು ವಿಚಾರವಾಗಿ. ಇವರು ನಾಟಕವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದಕ್ಕೆ ಪ್ರತಿಯಾಗಿ ಅಮೆರಿಕ ಏನು ಮಾಡ್ತಾ ಇದೆ, ಸರಕುಗಳ ಮೇಲೆ ಒಂದು ಸುಂಕವನ್ನು ಭಾರತ ಸೊನ್ನೆಗಿಳಿಸ್ತಾ ಇದೆ. ಮೇಲೋಟದಲ್ಲಿ ಇದು ಕಾಣ್ತಾ ಇದೆ. ಆದರೆ ತಾರತಮ್ಯದಿಂದ ಆಗಿರುವಂತಹ ಅನ್ಯಾಯ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇಲ್ಲಿ ನಮ್ಮ ಎದುರಿಗೆ ಕಾಣ್ತಾ ಇದೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದನ್ನು ಸ್ವಾಗತ ಮಾಡಿದ್ರು ಕೂಡ ನಾವು ಸ್ವಾಗತ ಮಾಡೋಕೆ ರೆಡಿ ಇಲ್ಲ. ಯಾಕಂದರೆ ಭಾರತದ ಜನತೆಗೆ ತೊಂದರೆ ಆಗ್ತಾ ಇದೆ, ಮಹಾದ್ರೋಹ ಆಗ್ತಾ ಇದೆ,
ಸದ್ಯ ಭಾರತದ 40% ತೈಲವನ್ನು ರಷ್ಯಾದಿಂದಾನೇ ಖರೀದಿ ಮಾಡ್ತಾ ಇದೆ. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ದೇಶಕ್ಕೆ ತಲೆಬಾಗಿರುವಂತಹ ಪ್ರಧಾನಿ ಮೋದಿಯವರು ಏನು ಮಾಡ್ತಾ ಇದ್ದಾರೆ, ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋದನ್ನು ಕೈಬಿಟ್ಟು ಅಮೆರಿಕ ಮತ್ತು ವೆನೆಜುವೆಲಾ ದೇಶಗಳಿಂದ ಈ ಒಂದು ತೈಲವನ್ನು ಖರೀದಿ ಮಾಡೋಕ್ಕೆ ಮುಂದಾಗಿದ್ದಾರೆ. ಅದನ್ನು ಒಪ್ಕೊಳ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಭಾರತ ಸಂಪೂರ್ಣವಾಗಿ ಶರಣಾಗಿರೋದು ಇಲ್ಲೇ ಗೊತ್ತಾಗ್ತಾ ಇದೆ. ದೇಶದಲ್ಲಿ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಉಳಿದ ಅಗತ್ಯ ವಸ್ತುಗಳು ಕೂಡ ದುಬಾರಿ ಆಗ್ತಾ ಹೋಗ್ತಾ ಇದೆ. ನಾವೀಗಾಗಲೇ ಗಮನಿಸಿದ್ದೀವಿ ಏನೇನು ವಸ್ತುಗಳು ಜಾಸ್ತಿ ಆಯಿತು, ಏನೇನು ರೇಟ್ ಆಗಿದೆ ಅಂತ. ಇನ್ನು ಈ ಒಂದು ಒಪ್ಪಂದದಿಂದ ಆಗಿರುವಂತಹ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವು ನೋಡೋದಾದರೆ ಅದು ಒಂದು ದೊಡ್ಡ ಸಾಧನೆ ಅಂತ ಬಿಂಬಿಸ್ತಾ ಇದ್ದಾರೆ. ಅದೇನು ಸಾಧನೆ ಅಲ್ಲ, ಮೋದಿ ಸರ್ಕಾರದ್ದು. ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಇದೆ, ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ನಾವು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದೀವಿ, ಆರ್ಥಿಕ ಪರಿಸ್ಥಿತಿಯನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ದೇಶದಲ್ಲಿ ಅಂತ. ಆದರೆ ಅದ್ಯಾವುದೂ ಕೂಡ ಆಗ್ತಾ ಇಲ್ಲ. ದೇಶದ ರೈತ ಸಮುದಾಯಕ್ಕೆ ಆಗ್ತಿರುವಂತಹ ನಷ್ಟವನ್ನು ಉದ್ದೇಶಪೂರ್ವಕವಾಗಿಯೇ ಇವರು ಮುಚ್ಚಿಡ್ತಾ ಇದ್ದಾರೆ. ಕೆಲವೊಂದು ಸತ್ಯ ವಿಚಾರವನ್ನು ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ. ಆದರೆ ಈ ಒಪ್ಪಂದದಲ್ಲಿರುವಂತಹ ನಿಜವಾದಂತಹ ಅಂಶಗಳೇನು, ಏನೇನು ಉಲ್ಲೇಖ ಆಗಿದೆ ಅದನ್ನು ರಾಜ್ಯದ ಜನತೆಗೆ ತಿಳಿಸ್ತೇನೆ ಇವರು ಮುಚ್ಚಿಡ್ತಾ ಇದ್ದಾರೆ. ಅಮೇರಿಕಾದ ರೈತ ಸಮುದಾಯ ಒಕ್ಕೂಟದಿಂದ ಏನಾಗ್ತಾ ಇದೆ ಇದನ್ನು ಸ್ವಾಗತಿಸಿದ್ರು ಕೂಡ, ಅವರು ಕುಣಿತಾ ಇದ್ದರೂ ಕೂಡ ಇದರಿಂದ ಭಾರತಕ್ಕೇನು ಒಳ್ಳೆಯದಾಗ್ತಾ ಇಲ್ಲ. ಭಾರತದ ಪಾಲಿನ ರೈತರಿಗೆ ಇದು ಒಂದು ರೀತಿಯಲ್ಲಿ ಕೆಟ್ಟ ದಿನದ ಒಂದು ಒಪ್ಪಂದ ಆಗುತ್ತೆ, ಮರಣ ಶಾಸನ ಆಗಿಬಿಡುತ್ತೆ. ಸೂಚಿಸ್ತಾ ಇದೆ ಈ ವಿಚಾರ. ಭಾರತಕ್ಕೆ ಹೋಲಿಸಿದರೆ ಅತಿ ಹೆಚ್ಚಿನ ಪ್ರಮಾಣದ ಸಬ್ಸಿಡಿ ಪಡೆಯುತ್ತಿರುವಂತಹ ಅಮೆರಿಕಾದ ರೈತರೇನಿದ್ದಾರೆ, ಭಾರತದ ಕೃಷಿ ಉತ್ಪನ್ನಗಳಿಗಿಂತ ಕಡಿಮೆ ಬೆಲೆಗೆ ತಮ್ಮ ಬೆಳೆಯನ್ನು ಮಾರಾಟ ಮಾಡೋಕ್ಕೆ ಸಾಧ್ಯವಿದೆಯಾ? ಅದರ ಬಗ್ಗೆ ಪ್ರಶ್ನೆ ಇದೆ. ಈ ಅಪಾಯವನ್ನು ತಪ್ಪಿಸಬೇಕಾಗಿದೆ. ನಾವು ಜನರಲ್ಲಿ ಎಚ್ಚರಿಕೆಯನ್ನು ಮೂಡಿಸಬೇಕಾಗಿದೆ. ಎಲ್ಲ ಸರ್ಕಾರಗಳು ಅಮೆರಿಕದಿಂದ ಆಮದಾಗ್ತಾ ಇರುವಂತಹ ಕೃಷಿ ಉತ್ಪನ್ನಗಳ ಮೇಲೆ ಹೆಚ್ಚಿನ ಪ್ರಮಾಣದ ಸುಂಕವನ್ನು ಹಾಕ್ತಾ ಇದ್ದಾರೆ. ಈಗ ಆಮದು ಸುಂಕವನ್ನು ರದ್ದುಗೊಳಿಸಿದರೆ ದೇಶದ ಮಾರುಕಟ್ಟೆಯಲ್ಲಿ ಏನಾಗುತ್ತೆ? ಅಮೆರಿಕದ ಅಗ್ಗದ ಆಧಾರದ ಒಂದು ಧಾನ್ಯಗಳೇನಿದೆ, ಹಣ್ಣು ತರಕಾರಿ ಬೇರೆ ಬೇರೆ ಡೈರಿ ಉತ್ಪನ್ನಗಳೇನಿದೆ, ಅದು ಲಗ್ಗೆ ಇಡುತ್ತೆ. ಅದರಿಂದ ನಮಗೆ ನಷ್ಟ ಆಗುತ್ತೆ. ಅಲ್ಲಿ ಕಡಿಮೆ ಬೆಲೆಗೆ ಸಿಗೋದನ್ನು ಇಲ್ಲಿ ತಂದು ಮಾರ್ತಾರೆ. ನಾವು ತಯಾರು ಮಾಡೋದು ಎಲ್ಲಿಗೆ ಹೋಗುತ್ತೆ? ನಮ್ಮ ರೈತರಿಗೆ ನಷ್ಟ ಆಗುತ್ತೆ. ಇದರಿಂದ ಭಾರತದ ರೈತರು ದಿವಾಳಿ ಆಗುವಂತಹ ಪರಿಸ್ಥಿತಿ ಬರುತ್ತೆ. ನೀವು ನೆನಪಿಟ್ಕೊಳ್ಳಿ, ಮೋದಿ ಸರ್ಕಾರ ಏನೋ ದೊಡ್ಡ ಸಾಧನೆ ಮಾಡ್ತಾ ಇದೆ, ಒಪ್ಪಂದ ಮಾಡ್ಕೊಳ್ತಾ ಇದೆ ಅಂತ ನೀವು ಯೋಚನೆ ಮಾಡೋದಾದರೆ, ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ನಾವೇನು ಹೇಳ್ತಾ ಇದ್ದೀವಿ ಅದರಲ್ಲಿ ನಾವು ಕ್ಲಿಯರಿಟಿಯಿಂದ ಹೇಳ್ತಾ ಇದ್ದೀವಿ, ಜನರಿಗೆ ಎಲ್ಲ ಸತ್ಯಾಂಶವನ್ನು ತೆರೆದಿಡ್ತಾ ಇದ್ದೀವಿ. ಆದರೆ ಮೋದಿ ಸರ್ಕಾರ ಅದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಒಪ್ಪಂದದ ಹೆಸರಲ್ಲಿ ರೈತರನ್ನು ಇನ್ನಷ್ಟು ಆರ್ಥಿಕ ಸಂಕಷ್ಟಕ್ಕೆ ದೂಡುವಂತಹ ಪ್ರಯತ್ನ ಆಗ್ತಾ ಇದೆ. ಭಾರತೀಯ ಹಿತರಕ್ಷಣೆಯ ಉದ್ದೇಶ ಖಂಡಿತವಾಗಿ ಇದರಲ್ಲಿಲ್ಲ. ಮೋದಿ ಆಗಿ ಯೋಚನೆಯೇ ಮಾಡ್ತಾ ಇಲ್ಲ. ಅಮೆರಿಕಾದ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳನ್ನು ಎದುರಿಸ್ತಿರುವಂತಹ ಮೋದಿಯ ಈ ಉದ್ಯಮ ಏನಿದೆ, ಸ್ನೇಹಿತ ಅದಾನಿಯವರೇನಿದ್ದಾರೆ ಅದನ್ನು ಕೂಡ ನಾವು ನೋಡ್ತೇವೆ. ಅದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ನಾಯಕರಿದ್ದಾರೆ, ಅವರನ್ನೆಲ್ಲರೂ ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ ಮೋದಿಯವರು. ಈ ಒಂದು ಒಪ್ಪಂದ ಅವರಿಗಾಗಿ ಮಾತ್ರ ಮಾಡ್ಕೊಳ್ತಾರೆ ಅಂತ ಅಷ್ಟೇ ಅಲ್ಲ, ಅಮೆರಿಕ ಜೊತೆ ಭಾರತದ ಸಂಬಂಧ ಚೆನ್ನಾಗಿದೆ ಅಂತ ಬೇರೆ ದೇಶಕ್ಕೆ ತೋರಿಸಬೇಕಷ್ಟೆ. ಅದು ಅನಿವಾರ್ಯ ಕೂಡ ಇದೆ. ಅದಕ್ಕೋಸ್ಕರ ಈ ಒಪ್ಪಂದಕ್ಕೆ ಸಹಿ ಆಗ್ತಾ ಇದ್ದಾರೆ. ಈ ಒಪ್ಪಂದಕ್ಕೆ ಬೇಡ ಅಂತ ಹೇಳ್ಬೋದಿತ್ತು ಮೋದಿ, ಆದರೆ ಹೇಳಲಿಲ್ಲ. ಯಾಕಂದರೆ ಜಾಗತಿಕವಾಗಿ ಭಾರತ ಹಿಂದೆಂದೂ ಕೂಡ ಇಷ್ಟೊಂದು ದುರ್ಬಲ ಆಗಿರಲಿಲ್ಲ. ಈಗ ದುರ್ಬಲ ಆಗಿರೋದ್ರಿಂದಾನೇ ಈ ರೀತಿಯಾಗಿ ಒಪ್ಪಂದಕ್ಕೆ ಮುಂದಾಗಿದ್ದಾರೆ. ರಾಜತಾಂತ್ರಿಕವಾಗಿ ಎದುರಿಸುವಂತಹ ಕೆಲವೊಂದು ಒತ್ತಡಗಳೇನಿದೆ, ಇಲ್ಲಿಂದ ಕೆಲವೊಂದು ವಿಚಾರಗಳನ್ನು ಗಮನಿಸ್ತಾ ಹೋಗ್ತಾ ಇದೆ. ಅದರ ಪರಿಣಾಮ ಬೀರ್ತಾ ಇರೋದು ಅಂದರೆ ಮೋದಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಭಾರತದ ಸಾರ್ವಭೌಮತೆ ಮತ್ತು ಗೌರವವನ್ನು ಕಾಪಾಡಿಕೊಂಡು ಬರ್ತಾ ಇದ್ವಿ ನಾವು ಈ ಹಿಂದೆ. ಆದರೆ ಈಗ ಅದಾಗ್ತಾ ಇಲ್ಲ. ದೇಶದ ಮೊದಲ ಪ್ರಧಾನಿ ಪಂಡಿತ ಜವಾಹರ್ಲಾಲ್ ನೆಹರು ಅವರು ಅಲ್ಲಿನ ಕೆಲವೊಂದು ನೀತಿಗಳನ್ನು ನಾವು ನೋಡಿದಾಗ ವಿಶ್ವಗುರು ಭಾರತ ಅಂತ ಹಾಗೆ ಹೇಳ್ತಾ ಇದ್ರು. ಈಗ ಇವರು ಹೇಳ್ತಾ ಇದ್ರು. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಇಂದಿರಾ ಗಾಂಧಿ ಬೇರೆ ಬೇರೆ ಅವರು ಏನಿದ್ದಾರೆ ಅವರೆಲ್ಲ ನಡೆಸಿಕೊಂಡು ಬಂದಂತಹ ರೀತಿ ಬೇರೆ ದೇಶವನ್ನು. ಆದರೆ ಈಗ BJP ಸರ್ಕಾರ, ಮೋದಿ ಸರ್ಕಾರ ನಡೆಸಿಕೊಂಡು ಬರ್ತಾ ಇರುವಂತಹ ರೀತಿ ಬೇರೆ. ಅವರೆಲ್ಲರೂ ಕೂಡ ಸತ್ಯವನ್ನು ಮುಚ್ಚಿಟ್ಟು ಅಧಿಕಾರವನ್ನು ನಡೆಸಲಿಲ್ಲ. ಆದರೆ ಇವರು ಸತ್ಯಗಳನ್ನು ಮುಚ್ಚಿಟ್ಟು ಜನರಿಗೆ ಮೋಸವನ್ನು ಮಾಡಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇದು ಸರಿಯಲ್ಲ. ಅದೇನೇ ಇದ್ರೂ ಕೂಡ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಹೇಳಬೇಕು. ಏನೋ ಒಂದು ಒಪ್ಪಂದ ಮಾಡಿಕೊಂಡು ನಾವು ಜನರಿಗೆ ಆರ್ಥಿಕವಾಗಿ ನೆರವಾಗ್ತೀವಿ, ಸಹಾಯ ಮಾಡ್ತೀವಿ, ಹಾಗೆ ಹೀಗೆ ಅಂತ ಹೇಳೋದಾದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನರೇಂದ್ರ ಮೋದಿಯವರ ವಿರುದ್ಧ ಸಿದ್ದರಾಮಯ್ಯ ಮಾತನಾಡಿರುವಂತಹ ಮಾತುಗಳು ಇವೆಲ್ಲವೂ ಕೂಡ ದೈತ್ಯ ದೇಶಗಳ ಜೊತೆ ನಾವು ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆಯಿಂದ ಇದ್ದರೆ ನಾವು ಸುರಕ್ಷಿತವಾಗಿರ್ತೀವಿ ಅನ್ನುವಂಥ ಮನಸ್ಥಿತಿನೋ ಅಥವಾ ಬೇರೆ ಯಾವ ಲೆಕ್ಕಾಚಾರ ಇದೆಯೋ ಗೊತ್ತಿಲ್ಲ. ಆದರೆ ಈಗ ಆಗ್ತಾ ಇರುವಂತಹ ಒಂದು ವ್ಯಾಪಾರ ಒಪ್ಪಂದ ಏನಿದೆ, ನಿಜಕ್ಕೂ ಕೂಡ ಟ್ರಂಪ್ ಒಪ್ಕೊಂಡಿದ್ದಾರೆ ಅಂತಂದರೆ ಇದರಲ್ಲಿ ಏನೋ ಒಂದು ಒಳ ಅರ್ಥ ಇದ್ದೇ ಇರುತ್ತೆ. ಅದನ್ನು ನಾವು ಗಮನಿಸಬೇಕಾಗತ್ತೆ. ಮೋದಿಯವರು ಏನೋ ಒಂದು ವಿಚಾರಗಳನ್ನ ಮುಚ್ಚಿಡ್ತಾ ಇದ್ದಾರೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯವರು ಮಾತನಾಡ್ತಾ ಇದ್ದಾರೆ. 56 ಇಂಚಿನ ಎದೆ ಮತ್ತು
ವಿಶ್ವಗುರು ಏನಿದೆ ಅದರ ಕಿರೀಟವನ್ನು ಟ್ರಂಪ್ ಕಸಿಗೊಳ್ತಾ ಇದ್ದಾರೆ, ಪ್ರತಿನಿಧಿಸ್ತಾ ಇದ್ದಾರೆ, ಪುಡಿ ಪುಡಿ ಮಾಡ್ತಾ ಇದ್ದಾರೆ. ನಮ್ಮ ದೇಶವನ್ನು ನಾವು ಹೇಳ್ಕೊಳ್ತಾ ಇದ್ವಿ ಹೆಮ್ಮೆಯಿಂದ, ಅದನ್ನು ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಈಗ. ಯಾಕಂದರೆ ಮೋದಿ ಅವರು ಅವ್ರ ಮುಂದೆ ತಲೆ ಬಗ್ಗಿಸ್ತಾ ಇದ್ದಾರೆ. ಆರ್ಥಿಕವಾಗಿ ನಾವು ಮೇಲೆದ್ದೇಳಬೇಕು ಅಂತ ಹೇಳಿ ಈ ರೀತಿ ಮಟ್ಟದ ನಿರ್ಧಾರ ಸರಿಯಲ್ಲ ಅಂತ ಹೇಳಿ ಪ್ರಧಾನಿ ವಿರುದ್ಧ ಸಿದ್ದರಾಮಯ್ಯ ಮಾತನಾಡಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ಈ ಒಂದು ಒಪ್ಪಂದದ ವಿಚಾರವಾಗಿ ನಿಜವಾಗಿಯೂ ಕೂಡ ರೈತರಿಗೆ ಉಪಯೋಗ ಆಗುತ್ತೆ ಅನಿಸುತ್ತಾ ಅಥವಾ ಇಲ್ಲ, ರೈತರಿಗೆ ನಷ್ಟ ಆಗುತ್ತೆ ಅನಿಸುತ್ತಾ? ಸಿದ್ದರಾಮಯ್ಯ ಅವರ ಒಂದು ಆಲೋಚನೆಗಳು, ಹೇಳಿಕೆಗಳ ಪ್ರಕಾರ ನೋಡೋದಾದರೆ ಸ್ವಲ್ಪ ಸರಿ ಅಂತ ಅನಿಸ್ಬೋದು. ಆದರೆ ಈ ಒಂದು ಒಪ್ಪಂದದ ಬಗ್ಗೆ ನಾವು ವಿಚಾರಣೆ ಮಾಡಿದಾಗ ಇದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಕೇಂದ್ರದ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಈ ಒಪ್ಪಂದದ ಬಗ್ಗೆ ಏನಾಗುತ್ತೆ? ಬರ್ತಾ ಇದ್ದಾರೆ ಆ ದೇಶದ ಒಬ್ಬರು ಜನಪ್ರತಿನಿಧಿಗಳು ಮತ್ತು ಏನಿದೆ ರಾಜಕಾರಣಿ ಬಂದು ಸಹಿ ಮಾಡ್ತಾ ಇದ್ದಾರೆ. ಈ ಸಹಿಯಿಂದ ಪರ್ಸೆಂಟೇಜ್ ಕಡಿಮೆ ಆಗ್ಬೋದು ತೆರಿಗೆದು, ಆದರೆ ನಮಗೇನು ಕೂಡ ಯೂಸ್ ಇಲ್ಲ ಅಂತ ಕೆಲವರು ಹೇಳಿದರೆ ಇದರಿಂದ ತುಂಬ ಯೂಸ್ ಇದೆ ಅಂತ ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.